ಅಮ್ಮ ಇವತ್ತು ಆ ಮೊಳ್ಳಿ ಓಪನ್ ಏನಿಯ ಮಾಡಿಲ್ಲ ನೋಡು ಅಂಗಡಿಯ. ಅವಳು ನಾನು ನೋಡ್ಬಿಟ್ಟು ಓಡೆ ಹೋಗ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅಮ್ಮ ಇನ್ನು ಬಿಸ್ನೆಸ್ ಎಲ್ಲನೂ ನಾನು ನೀನು ಇಬ್ಬರೇ ಮಾಡ್ಕೊಂಡು ಆರಾಮಾಗಿರ್ಬೋದು. ಪಾಪಣ್ಣ ಹೆಂಗನೂ ನೈಸ್ ಮಾಡಿದ್ದೀನಿ. ಪಾಪಣ್ಣಗೆ ನಾನು ಹೇಳ್ದಂಗೆ ಏನಿಯ ಪಾಪಣ್ಣ ಕೇಳೋದ ಇನ್ನು ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡ್ಬೋದು ಕಣಮ್ಮ. ಅದೇನೋ ಅಂತಾರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಯಾವ ಸವಸನೂ ಬೇಡ. ಬಿಸ್ನೆಸ್ ಮಾಡ್ಕೊಂಡು ಪಾಪಣ್ಣನ ಹೆಂಗನ್ವೆ, ಪಾಪಣ್ಣ ನಮ್ಮ ಕಡೆಗೆ ನೀವನಲ್ಲ ಪಾಪಣ್ಣ, ಅವನ ಜೊತೆ ಆರಾಮಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಕಣಮ್ಮ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಮಗಳೇ. ಇನ್ನೊಂಥರ ಅದೃಷ್ಟ ಇದ್ದಾಗ ನೀನಂತೂ ನೋಡ್ದ ವ್ಯಾಪಾರನೂ ಸಂದಕಾಯ್ತೈತೆ, ಇದ್ರಾಗೂ ದುಡ್ಡು ಮಾಡ್ಕೊತಾ ಇದೀವಿ. ಪಾಪಣ್ಣನೂ ಏನು ಕೇಳ್ತಿಲ್ಲ, ಇದ್ರಾಗಳು ಕಾಸೆಲ್ಲನೂ ನಮಗೆ ಆಯ್ತೈತೆ. ಹಬ್ಬ ನಮ್ಮ ಜೀವನ ಅಂತೂ ಆರಾಮಾಗಿ ನೆಮ್ಮದಿಯಾಗಿ ನಡ್ಕೊಂಡು ಹೋಗೋ ಟೈಮ್ ಬಂದ್ಬಿಡ್ತು. ಈ ಲಕ್ಷ್ಮು ಎಲ್ಲ ಹಾಳಾಗೋದ್ಲು. ಅಂಗಡಿ ಮುಚ್ಕೊಂಡಿಷ್ಟೊತ್ತಿಗೆ ಬಿಕ್ಸುಕ್ಕಿ ಥರ ಹೊಂಟೋಗ್ಬಿಟ್ಟಿರ್ತಾಳೆ ಬಿಡು. ಇನ್ನು ಇವತ್ತು ಸ್ಯಾನೆ ವ್ಯಾಪಾರ ಮಾಡಬೇಕು. ಇನ್ನು ಲಕ್ಷ್ಮು ಓದ್ಲಲ್ಲ, ಇನ್ಮೇಲೆ 30 ರೂಪಾಯಿಗೆ ಮಾರಕ್ಕೆ ಶುರು ಮಾಡ್ಕೊಂಡು ನೀನು ಎಗ್ ರೈಸ ಸರಿನಾ? ಆ ಲಕ್ಷ್ಮು ಪಕ್ಕದಾಗಿದ್ರೆ 25ಕ್ಕೆ ಮಾಡಬೇಕು. ಆ ಲಕ್ಷ್ಮು ಇಲ್ದಿದ್ರೆ 30ಕ್ಕೆ ಮಾರೋಣ. ಬಂದು ತಗೊಂಡೋಯ್ತಾರೆ. ಆಮೇಕಿಂದ ನಮಗೂ ಲಾಭ ಬೇಕಲ್ವೇ? ಹಂಗೇನೆ ಸುಮ್ಮನೆ ಬಿಡೋಕ್ಕಾಗಕ್ಕಿಲ್ಲ ಅಲ್ವೇ? ಕಣಮ್ಮ, ಹಂಗೆ ಸುಮ್ಮನೆ ಬಿಡೋಕ್ಕಾಯ್ತದ ಹೇಳು ನೀನೇನಿಯ? ಕಾಸು ಬರ್ಬೇಕಾರೆ ಯಾಕೆ ಬಿಡಬೇಕು? ಇಲ್ಲಿ ಒಳ್ಳೆ ಎಗ್ ರೈಸ್ ವ್ಯಾಪಾರ ಆಯ್ತದೆ. ಇಲ್ಲಿ ಕುಡಿಯೋಕ್ಕೆಲ್ಲ ಅಂಗಡಿ ಐತಲ್ಲ, ಅದಕ್ಕೆ ನೀ ಬಂದು ತಗೊಂಡೋಯ್ತಾರೆ ಅವ್ರೇನೇನಿಯ. ಇನ್ನು ಹೆಂಗಸ್ರುಗಳಿಗೂ ಹೆಂಗೋ ಹತ್ರ ಆಯಿತು. ಲಕ್ಷ್ಮು ಒಳ್ಳೆ ಏರಿಯಾದಾಗೆ ಬಂದ್ಬಿಟ್ಟು ಮಾಡ್ಗಳು ನೋಡ್ಬೋದುವಂತೆ. ಅಯ್ಯೋ ಮಗಳೇ, ಏನು ಇಷ್ಟೊತ್ತಿಗಾಗಲೇ ಏನಿಯ ಇನ್ನು ಅಂಗಡಿ ತೆಗೆದಿದ ತಕ್ಷಣ ಏನಿಯ ಎಷ್ಟೊಂದು ಜನ ಒಂದಕ್ಕಿಂತ ಬಂದ್ಬಿಟ್ರಲ್ಲ. ಅಣ್ಣ ಬರ್ರಿ ಕಮ್ಲಿ, ನಿಂಗೆ ಶುರುವಾಯಿತು ಕೆಲಸ. ಓ ಅಣ್ಣ ಬರ್ರಿ ಎಗ್ ರೈಸಕ್ಕೆ ಬಂದ್ರಾ? ಬರ್ರಿ. ಏನ ನಿನ್ನೆ ಎಗ್ ರೈಸ್ ತಿನ್ನಕ್ ಬಂದಿವಿ ಅಂತ ಅನ್ಕೋಬಿಟ್ಟ ಕಿತ್ತೊಂದ್ ಮನಿಯಾಳಿ. ನಿನ್ನೆ ಎಗ್ ರೈಸ್ ತಿನ್ಬಿಟ್ಟು ಆಗ್ಲೇನಿಯಾ 3-4 ಜನ ಅಲ್ಲಿ ಆಸ್ಪತ್ರೆನಾಗ ಅಡ್ಮಿಟ್ ಆಗವ್ರೆ. ಎಗ್ ರೈಸ್ ತಿನ್ನಕ್ ಬಂದು ಎಗ್ ರೈಸ್ ತಿನ್ನಕ್ಕೆ. ಏನಣ್ಣ ಹೇಳ್ತಾ ಇದ್ದೀರಾ? ಇರೋದನ್ನೇ ಹೇಳ್ತಾ ಇದೀನಿ. ಕಿತ್ತೋದ್ ಮನಿಯಾಳಿ, ಬರ್ಬಾರ್ದು ಬರ ನಿನ್ಗೆ. ಲೋಪರ್ ಬಡ್ಡಿ ಏನೇ ಮಾಡಿದ್ಯಾ ನೀನು? ಏನ್ ಹಾಕೊಟ್ಟೆ ಎಲ್ಲ ಎಗ್ ರೈಸ್ಗೆ? ನಮ್ಮಮ್ಮ ಹಾಸಿಗೆ ಮೇಲೆ ಮನಿ ಕಂಡೈತೆ. ನಮ್ಮಮ್ಮಂಗೆ ಏನಾರ ಹೆಚ್ಚಿ ಕಮ್ಮಿ ಆಗ್ಬೇಕು, ನೀನು ಹಾಕೊಂಡ್ ಹಂಗೆ ಚಟ್ನಿ ಮಾಡ್ಲಿಲ್ಲ ಅಂತಂದ್ರೆ ಕೇಳು. ಕಿತ್ತೋದೊಳೆ ನಮ್ಮಮ್ಮನ ಆಸ್ಪತ್ರೆನಾಗ ಅಡ್ಮಿಟ್ ಆಗೋಳೆ. ನಿಂದ್ರೆ ನೀ ಎಗ್ ರೈಸು ಮಾಡಿರೋದು ಚೆನ್ನಾಗಿ ತಿಂದ್ಬಿಟ್ಲು. ಏಯ್ ಇವತ್ತು ಅಂಗಡಿ ಮುಚ್ಚ ಗಂಟನೂ ಬಿಡಕ್ಕಿಲ್ಲ. ಲೋಪರ್ ಬಿತ್ರಿ. ನಮ್ಮ ಅಮ್ಮನ ಏನಂತ ಮಾಡ್ಬಿಟ್ಟಿದ್ದೆ? ನಮ್ಮಮ್ಮನ ಆಸ್ಪತ್ರೆನಾಗ ಒದ್ದಾಡ್ತಾ ಇತ್ತು ನಮ್ಮಮ್ಮ. ಡಾಕ್ಟ್ರು ಅದು ಏನು ಕೊಟ್ಬಿಟ್ರಿ, ಹಿಂಗ್ ವಾಂತಿ ಬೇದಿ ಎಲ್ಲ ಮಾಡ್ಕೊತಾ ಇತ್ತಲ್ಲ ನಿಮ್ಮ ಅಮ್ಮ ಅಂತ ಕೇಳ್ತಾವ್ರಿ. ಗ್ಲೂಕೋಸ್ ಬಾಟ್ಲ್ ಎಲ್ಲನೂ ಹಾಕ್ಬೇಕು ಅಂತ ಹೇಳ್ತಾವ್ರಿ. ಸ್ಯಾನೆ ಖರ್ಚಾಯ್ತದೆ ಅಂತಾನು ಹೇಳ್ತಾವ್ರೆ. ಮನ್ಯಾಳಿ ಬಿತ್ರಿಗ್ಲಾ, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಲೋ ಇವಳು ಅಂಗಡಿ ಮುಚ್ಚ ಗಂಟನೂ ಬಿಡ್ಕೊಡ್ದು ಕಣ್ಣಲ್ಲ. ಹುಡುಗಿ ಅಂತ ಸುಮ್ಕಿದೀನಿ, ಇಲ್ಲ ಅಂದ್ರೆ ಹಂಗೇನೆ ಜುಟ್ಟಿಟ್ಕೊಂಡು ಪಟ್ಟಿರ್ ಅಂತ ಹೊಡೆದು ಬಿಸಾಕ್ಬಿಡ್ತಾ ಇದ್ದೆ ಲೋಪರ್ ಬಡ್ಡಿಗೆ. ಅಯ್ಯೋ ಅಣ್ಣ, ನೀವು ಏನು ಹೇಳ್ತಿದ್ದೀರಾ? ನಮ್ಮ ಎಗ್ ರೈಸ್ ತಿನ್ಬಿಟ್ಟು ಯಾಕಣ್ಣ ಹಂಗೆಲ್ಲನೂ ಆಯ್ತಾರೆ? ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಗೊತ್ತಾ ಎಗ್ ರೈಸು? ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಎಗ್ ರೈಸು? ಇದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಮ್ಮ ಎಗ್ ರೈಸ್ ತಿನ್ಬಿಟ್ಟು ಏನು ಆಗೈತಿ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತೀರಾ ನೀವು? ನಾನೇ ಇಲ್ವಾ ಸಾಕ್ಷಿಗೆ ಆಸ್ಪತ್ರೆನಾಗ 4 ಬಾಟ್ಲ್ ಹಾಕ್ಸ್ಕೊಂಡು ಎದ್ದು ಬಂದಿದ್ದೀನಿ ಇವಾಗ ಕಿತ್ತಾಡನಿ ಅಂತ. ನೋಡು 2,000 ರೂಪಾಯಿ ಆಗೈತೆ ನಂದು ಎಲ್ಲನೂ ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ರಾತ್ರಿ ಹೊಡ್ಬಿಟ್ಟಾಯ್ತಾನು ಹೋಗಿ ಈಗ ಎದ್ದು ಬಂದಿವ್ನಿ. ನೋಡು ಮರುವ ದಿನ ನನ್ನ ಕಾಸು ನಾನು ವಾಪಸ್ ಕೊಟ್ರೆ ನೀ ಸರಿ, ಇಲ್ಲಾಂದ್ರೆ ಏನು ಮಾಡ್ತೀನೋ ಗೊತ್ತಿಲ್ಲ. ನೀನು ಎಗ್ ರೈಸ್ ತಿಂದವರೆಲ್ಲ ಹಿಂಗೆ ಬೀದಿನಾಗೆಲ್ಲ ಬಿದ್ದೋಗ್ಬಿಟ್ಟವ್ರೆ. ನೀನು ಕಿತ್ತೋಗಿರೋ ಎಗ್ ರೈಸ್ ಅದ ಏನು ಹಾಕೊಡ್ತಾ ಇದ್ದೀನಿ, ನಮ್ಗೆ ಸಾಯ್ ಬಿಡಬೇಕು ಅಂತ ಹೇಳ್ಬಿಟ್ಟು ಮುಚ್ಕೊಂಡು ಅಂಗಡಿ ಮುಚ್ಚಬೇಕು. ಅಷ್ಟೇ ಅಲ್ಲ, ಆಸ್ಪತ್ರೆಗಳದ್ದು ಎಲ್ಲ ಖರ್ಚು ನೀನೇನಿಯ ತಂದ್ಬಿಟ್ಟು ಕೊಡ್ಬೇಕು ಈ ಕಾಸು ಅಷ್ಟೇನೇನಿಯ. ಇಲ್ಲ ಅಂದ್ರೆ ನಾವೇನು ಸುಮ್ಮನೆ ಬಿಡಕ್ಕಿಲ್ಲ. ಅಣ್ಣ ಏನು ಹುಡುಗಿ ಅಂತ ನೋಡೋದು ಬೇಡ ಕಣ. ಜುಟ್ಟು ಹಿಡ್ಕೊಂಡು ಸರಿಯಾಗಿ ಹೊಡೆದು ಬಿಸಾಕ್ಬಿಡೋಣ ಅಷ್ಟೇನೆ. ಇನ್ನು ನೋಡ್ತಿದ್ರಲ್ಲ, ಹಿಡ್ಕೊಂಡೆಲ್ಲ ತಾಟದ್ ಬಿಟ್ಬಿಟ್ಟು ನೀವು ಗಂಡಸರು ತಾಟಕ್ಕಿಲ್ಲ, ನಾನೇ ತಾಡ್ತೀನಿ. ಯವ್ವ, ಇದು ಯಾಕೆ ಹಿಂಗೆ ಹೊಡಿತಿದ್ದೀರಾ? ನಾನು ಎಗ್ ರೈಸ್ಗೆ ಏನು ಆಗಿಲ್ಲ, ನ್ಯಾಯವಾಗಿ ಏನೇ ಮಾಡಿಕೊಟ್ಟಿದ್ದೆ ಕಣಜ್ಜಿ. ಅಯ್ಯೋ ಅಣ್ಣ, ನನ್ನ ಮಾತು ನಂಬ್ರಿ, ಹೊಡಿಬ್ಯಾಡ್ರಿ. ಅಯ್ಯಪ್ಪ, ನನ್ನ ಮಾತು ನಂಬ್ರಿ. ಆಕಕ್ಕ ನನ್ನ ಪರವಾಗಿ ಒಂದು 4 ಆಕಕ್ಕ ದರಿದ್ರದೊಳಗೆ ಯಾಕಕ್ಕ ಜುಟ್ಟು ಹಿಡ್ಕೊಂಡ್ಬಿಡ್ಬೇಕು ಇವಳ್ಗಂತೂ. ನನ್ನ ಕಾಸು ನಾನು ವಾಪಸ್ ಕೊಟ್ರೆ ನೀ ಸರಿ, ಆಸ್ಪತ್ರೆ ಖರ್ಚೆಲ್ಲ ನೀನೇನೇ ಕೊಟ್ಕೊಡ್ಬೇಕು ಇವಾಗ. ಅಯ್ಯೋ ಬಿತ್ರಿ, ಊರಾಗಿರೋನೆಲ್ಲ ಮಲಗಿಸಿದ್ಯಾ? ಆ ಲಕ್ಷ್ಮು ಹೆಂಗೋ ಅಂಗಡಿ ಇಕ್ಕೊಂಡಿತ್ತು, ಆ ಲಕ್ಷ್ಮಿಗೆ ಆಪೋಸಿಟ್ ಆಗಿ ಇಕ್ಬೇಕು ಅಂತ ತಾನೇ ನೀನು ಬಂದ್ಬಿಟ್ಟು ಇಲ್ಲಿ ಅಂಗಡಿಯ ಮಾಡ್ಬಿಟ್ಟು ಇಷ್ಟೆಲ್ಲ ರಾದಂತ ಮಾಡ್ತೀರಾ ನೀನು? ಓಹೋ, ಅವಳ ಮೇಲೆ ಹೊಟ್ಟೆ ಊರಿಗೆ ಇವಳು ನಮ್ಗೆಲ್ಲನೂ ತಿನ್ನಕ್ಕೆ ಏನೇನು ಹಾಕ್ಬಿಟ್ಟು ಹಾಕಿರೋದ? ಆಕಕ್ಕ ಒಂದು ಏಟ. ಯಪ್ಪ, ಅಯ್ಯೋ ಅಕ್ಕ, ಹೊಡಿಬೇಡ ಕಣಕ್ಕ, ದೇವ್ರನೇ ಕೇಳ್ತೀನಿ, ನಾನು ಏನು ಹಾಕಿಲ್ಲ. ಅಯ್ಯೋ, ನೀವೆಲ್ಲ ಸೇರ್ಕೊಂಡು ನನ್ನ ಮಗಳು ಸಾಯಿಸ್ಬೇಕು ಅಂತ ಮಾಡಿದಿರ ಏನೋ ಎಗ್ ರೈಸ್ ಆಗಿ ನಾವೇನು ಹಾಕಿಲ್ಲ. ಅವ್ರು ಏನೇನು ತಿಂದ್ಬಿಟ್ಟು ಏನೇನು ಮಾಡ್ಕೊಂಡು ಇಂತ ಗತಿ ಮಾಡ್ಕೊಂಡ್ರು. ನನ್ನ ಮಗಳು ಹಿಡ್ಕೊಂಡು ಯಾಕೆ ಹೊಡಿತಿದ್ದೀರಾ? ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಎಗ್ ರೈಸ? ಎಲ್ಲರೂ ಸಂದಕ್ಕೆ ಅವ್ರೆ, ನೀವು ಸುಮ್ಕೆ ಹಿಂಗೆ ಮಾಡ್ತಾ ಇದ್ದೀರಾ. ಇದೆಲ್ಲನೂ ಆ ಲಕ್ಷ್ಮಿ ಹೇಳ್ಕೊಟ್ಲ ಮಾಡು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲನೂ ಅವಳೆ ತಾನೇ ಎಲ್ಲ ಇಂಥವೆಲ್ಲ ಹೇಳ್ಕೊಟ್ರೆ ನೀವು ಮಾಡು ಅಂತ. ನಾವೇ ಸುಮ್ಮನೆ ಬಿಡಕ್ಕಿಲ್ಲ, ಎಲ್ರಿಗೂ ಸೇರಿ ಗ್ರಾಚಾರ ಬಿಡಿಸ್ತೀವಿ. ಏನೇ ಇವಳೇನ್ ಗ್ರಾಚಾರ ಬಿಡ್ಸೋದು ನಾವು ಬಿಡಿಸ್ಬೇಕು? ಆಸ್ಪತ್ರೆನಾಗಿರೋ ನಮ್ಮಮ್ಮ ಮನೆಗೆ ಬರ್ದಿರಂಗಿರ್ಲಿ. ಆಮೇಕಿಂದ ಇರೋದು ನಿನಗೆ ಈಗಲೇನಿ ಅಲ್ಲ, ಆಮೇಕಿಂದ ತೋರಿಸ್ತೀನಿ. ದುಡ್ಡೆಲ್ಲ 10 ರೂಪಾಯಿ ಬಿಡಕ್ಕಿಲ್ಲ ಕಟ್ಟಿಸ್ಕೊಳ್ಳೋದು. ಅಣ್ಣ ಯಾರು ಬಿಡ್ಬೇಡ್ರಿ ಇವಳ ಹತ್ರ. ಹಂಗೆ ನೀನು ನಾಳೆಯಿಂದ ಇವಳು ಅಂಗಡಿ ಓಪನ್ ಮಾಡ್ಕೊಡ್ದು ಹಂಗೆ ಮಾಡಕ್ ಬಿಡ್ಬೇಕು ಇವಳ್ದು. ಏನೋ ಕಾಸು ಕಟ್ಕೊಡ್ಲಿಲ್ಲ ಅಂದ್ರೆ ತಿಥಿ ಆಗೋಯ್ತದೆ ನಿಂದು ನಿಮ್ಮ ಅಮ್ಮ ಇಬ್ರದೂ. ಊರ್ ಜನನೆಲ್ಲ ಸಾಯಿ ಬಿಡಬೇಕು ಅಂತ ಎಗ್ ರೈಸ್ ಅಂಗಡಿ ಇಕ್ಕಿದ್ಯಾ? ನೋಡು, ಇವ್ರೆಲ್ಲ ಹುಷಾರಾಗಿ ಮನೆಗೆ ಬರ್ಲಿಲ್ಲ ಅಂದ್ರೆ ಇವತ್ತು ನಾನು ಒಬ್ಳು ಹೊಡೆದಿದ್ದೀನಿ, ನಾಳೆಗೆ ಊರೂರೇ ನಿನಗೆ ಚೊಪ್ಪಿ ಪರ್ಕೆ ತಕೊಂಡು ಹಂಗೆ ನೀವು ಉಳಿಸ್ತದೆ ನಿನಗೆ. ಅಂಗಡಿ ಮುಚ್ಕೊಂಡು ಹೋಗಲೇ, ಹೋಗಿ ಅಂಗಡಿ ಮುಚ್ಬಿಟ್ಟು ಇವತ್ತಿರ್ಗಿ ಎಷ್ಟು ಜನ ನಿಗ್ರಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಅಂಗಡಿ ಓಪನ್ ಮಾಡ್ಕೊಂಡು ಕುಂತಿದ್ಯಾ? ಏನು ನಮ್ಗೇನು ಗೊತ್ತಾಗಕ್ಕಿಲ್ಲ, ನೀನು ಅಂಗಡಿ ಓಪನ್ ಮಾಡ್ಬಿಟ್ಟು ಸಾಯಿ ಬಿಡಬೇಕು ಅಂತ ತಾನೇ ಮಾಡಿರೋದು. ಎಷ್ಟು ಜನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಬೊಗಳೇ?
ಏನು ಒಬ್ರಿಬ್ಬರು ಸಾಯ್ಸಕ್ಕೆಲ್ಲ ನೀನು ಊರಾಗಿರೋನೆಲ್ಲ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀಯಾ ಅಂಗಡಿಯ ತೆಗ್ದಿದ್ಯಾ ನೀನು ಏನೇ ಕಂಬ್ಳಿ ಏನಾಯ್ತೈತೆ ಎಲ್ಲ ಒಳ್ಳೇದಾಗ ಟೈಮಾಗ ಹಿಂಗೆಲ್ಲನೂ ಆಯ್ತಾಯ್ತಲ್ಲ ಸುಮ್ಮನೆ ನೀನು ಕಾಸು ಕೊಟ್ಕೊಡ್ತೀನಿ ಅಂತ ಒಪ್ಕೊಬಿಡು ಹೆಂಗನು ಪೈಲ್ವನ್ ಪಾಪಣ್ಣ ಅವನಲ್ಲ ಅವನ ತಾಯಿ ಹೆಂಗೋಸಿ ನೈಸ್ ಮಾಡ್ಬಿಟ್ಟು ಕಾಸೆಲ್ಲ ಕಟ್ಟಿಸ್ಬಿಟ್ರೆ ಆಯ್ತು ನೀನು ಎಷ್ಟಾಗಿರ್ತದೆ ಶಾನೆ ಏನು ಆಗಿರಕ್ಕಿಲ್ಲ ತಾನೇ ಹೆಂಗೋ ಒಪ್ಸನ ಬಿಡು ಆಸ್ಪತ್ರೆ ತಾನೇ ಸ್ಯಾನೆ ಏನು ಆಗಿರಕ್ಕಿಲ್ವಲ್ಲ ನಾನೇ ಕಟ್ಕೊಡ್ತೀನಿ ಅಲ್ಲ ಏನೋ ಎಡವಟ್ಟಾಗಿರಕ್ಕಿಲ್ಲ ಅಂಗಡಿ ಮುಚ್ಚ್ರಿ ಅಂತ ಮಾತ್ರ ಹೇಳಕ್ ಬರಬೇಡಿ ಏನೋ ಆಗಿರ್ತದೆ ವಿಚಾರ ಮಾಡ್ತೀನಿ ಮೊಟ್ಟೆ ಅಂಗಡಿಗೆ ನನಗೆ ಫೋನ್ ಮಾಡಿಬಿಟ್ಟು ಮೊಟ್ಟೆ ಗಿಟ್ಟೆ ಏನೋ ಕೆಟ್ಪಟ್ರದ್ದು ಕೊಟ್ಬಿಟ್ಟವನ ಅಂತ ಕೇಳಿ ವಿಚಾರ ಮಾಡ್ತೀನಿ ದಯವಿಟ್ಟು ನೀವು ಇಲ್ಲಿ ಗಲಾಟೆ ಮಾಡಬೇಡಿ ಅಂಗಡಿ ತಾಗಿ ಕಸ್ಟಮರ್ಸ್ ಎಲ್ಲ ಹೊಂಟೋಯ್ತಾರೆ ನಿಮ್ಗೆ ಆಸ್ಪತ್ರೆ ಖರ್ಚೆಲ್ಲ ಹೆಂಗೋ ನಾನು ನೀಟಾಗಿ ಕಟ್ಟಿಸ್ಕೊಟ್ಬಿಡ್ತೀನಿ ಸರಿನೇ ಕಸ್ಟಮರ್ ಅಂತೆ ಏಯ್ ಮುಚ್ಚು ಇವತ್ತು 10 ಜನ ಕೊಟ್ಬಿಟ್ಟು 10 ಜನ ಇನ್ನೂ ನಿಗುರ್ಕೊಬಿಡ್ಲಿ ಆಮೇಲೆ ನಾಳೆಗೆ ಬಂದು ನೀನು ನೆಟ್ಟೆ ನೀನು ಯಾಕದು ಎಲ್ಲರೂ ನೀನು ಅಂಗಡಿ ಓಪನ್ ಮಾಡ್ಬಿಟ್ರೆ ಯಾರ್ಯಾರು ಸಾಯ್ತಾರೋ ಇನ್ನೂ ಗೊತ್ತಿಲ್ಲ ನಮ್ಮ ಅಮ್ಮಂಗಾಗಲಿ ಏನಾರ ಹೆಚ್ಚು ಕಮ್ಮಿ ತುಳಿದಾಕ್ಬಿಡಕ್ಕಿಲ್ವ ನೀನು ಬಂದ್ಬಿಟ್ಟು ನಿನಗೆ ಐತೆ ಕಣಮ್ಮ ನೀನು ಗ್ರಾಚಾರ ಐತೆ ನಿನಗೆ ಸರಿಯಾಗಿ ಐತೆ ನಿನಗೆ ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಏನು ಆಟ ಆಡ್ತಿದ್ದೀಗ ನೀನು ನನ್ನ ಹತ್ರ ಇನ್ನೂ ಅಂಗಡಿ ಓಪನ್ ಮಾಡ್ತಾಳಂತೆ ಕೇಳಿಸ್ಕೊಡ್ರಣ ಇಷ್ಟಾಗಿಷ್ಟೆಲ್ಲ ಆದ್ರೂ ಬಿಸ್ನೆಸ್ ಬಗ್ಗೆ ಮಾತಾಡ್ತಾವಳು ಇವಳು ಏನೇ ಆಗ್ತೀಯಾ ಏನಾಗ್ತೀಯ ಎಗ್ ರೈಸ್ ಕೆಲವೇ ಏನು ಹಾಕ್ಬಿಟ್ಟು ಮಾಡ್ತಿದ್ಯಾ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಪ್ಯಾಟಿನಾಗ ಹಾಕ್ತಾರಲ್ಲ ಆ ಪೌಡ್ರ್ ಈ ಪೌಡ್ರ್ ಅಂತ ತಗೊಂಡು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟಿದ್ಯೇನು ಆ ಲಕ್ಷ್ಮು ಮಾಡ್ಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಿತ್ತು ಲಕ್ಷ್ಮು ಎಗ್ ರೈಸ್ ತಿಂದಾಗ ನನಗೆ ಇಲ್ಲಿ ಗಂಟ ಏನೂ ಆಗಿರಲಿಲ್ಲ ಇವಳು ಏನೇ ನೀ ಮಾಡಿರೋ ಎಗ್ ರೈಸ್ ತಿಂದಿದ್ದಕ್ಕೆ ನಂಗೆ ಹಿಂಗೆ ಆಗಿದ್ದು ಮಗ ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇತ್ತು ಮನ್ಯಾಳಿ ಈ ಕಾಸು ಕೊಟ್ರೆ ಸರಿ ನನ್ನ ಆಸ್ಪತ್ರೆ ಬಿಲ್ಲೆಲ್ಲ 2,500 ಆಗೈತೆ ಸುಮ್ಕೇನಿಯಾ ಕಾಸು ಮುಂದಕ್ಕೆ ಇಕ್ಬಿಡು ಇಲ್ಲಾಂದ್ರೆ ನಾನು ಚೆನ್ನಾಗಿರಕ್ಕಿಲ್ಲ ನೋಡು ಕಾಸು ಮೊದಲು ಮುಂದಕ್ಕೆ ಇಕ್ಬೇಕು ಅಷ್ಟೇನಿಯಾ ಈಗೇನು ಕೊಡ್ಬೇಕು ತಾನೆ ಕೊಡ್ತೀನಿ ಬಿಡಿ ಈ ಕಾಸೆಲ್ಲರಿಗೂ ಕೊಟ್ಕೊಡ್ತೀನಿ ಅಂತ ಹೇಳಿದಿನಲ್ಲ ದಯವಿಟ್ಟು ಜಗಳ ಮಾಡಬೇಡಿ ಏನೂ ಆಗಕ್ಕಿಲ್ಲ ಏನೋ ಮೊಟ್ಟೆ ಗಿಟ್ಟೆ ಕೆಟ್ಟಿರ್ತದೆ ಅಂತ ಅನ್ನಿಸ್ತದೆ ಅದಕ್ಕೆ ನೀ ಅದನ್ನೇ ಹೊಡೆದ್ಬಿಟ್ಟು ಹಾಕ್ಬಿಟ್ಟಿರ್ತೀನಲ್ಲ ಅದಕ್ಕೆ ಹಿಂಗೆಲ್ಲ ಆಗೈತೆ ಅನ್ನಿಸ್ತದೆ ನಾಳೆಯಿಂದ ಸಂದಾಕ್ ಮಾಡ್ಕೊಡ್ತೀನಿ ಅಣ್ಣ ಇದೊಂದು ಕಿತಾಕ್ ಸಮಸ್ಬಿಡಿ ಅಣ್ಣ ಇದೊಂದೇ ಒಂದು ಕಿತ ಇನ್ನೊಂದು ಕಿತ ಹಿಂಗೆಲ್ಲ ಆಗಿರಂಗೆ ನೋಡ್ಕೊತೀನಿ ಏನೋ ಹೊಸಿ ಎಡವಟ್ಟು ಆಗೋಗ್ಬಿಟ್ಟೈತೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಣ್ಣ ಅಂಗಡಿಯ ಮುಚ್ಚಿಸ್ತೀನಿ ಅಂತ ಹೇಳ್ಬೇಡಿ ನಾವು ಕಷ್ಟಪಟ್ಬಿಟ್ಟು ಅಂಗಡಿಯ ಮಡಗಿದ್ದೀವಿ ಈಗ ಏನೇನಾಗೈತೆ ನಿಮಗೆಲ್ಲ ನಷ್ಟ ಅದನ್ನೆಲ್ಲ ನಾನೇ ತುಂಬಿಕೊಡ್ತೀನಿ ಕಣ್ಣ ಆಸ್ಪತ್ರೆದೆಲ್ಲ ನಾನೇ ನೋಡ್ಕೊತೀನಿ ಅಣ್ಣ ಈ ಮನೆಯಾಳಿಗೆ ಈಗ ಬೇಡ ನಮ್ಮ ಅಮ್ಮವ್ರ ಆಸ್ಪತ್ರೆನಾಗ ಬರಲ್ಲ ಆಸ್ಪತ್ರೆಗೆ ಇವಳೇನೇ ಬಂದು ಬಿಲ್ಲೆಲ್ಲ ಕೊಟ್ಬಿಟ್ಟು ಬರಲಿ ಆಮೇಕಿಂದ ನಮ್ಮ ಅಮ್ಮವರೆಲ್ಲ ಹುಷಾರಾದ್ರೆ ಸರೋಯ್ತು ಇಲ್ಲ ಅಂತಂದ್ರೆ ಇವಳಿಗೆ ಆಮೇಕಿಂದ ದೊರುಮ್ದೇಟೆ ಏನಿ ಹಾಕ್ಬಿಡೋಣ ಸರಿಯಾಗಿ ಹಿಡ್ಕೊಂಡು ಇಕ್ಬಿಡೋಣ ಚಟ್ನಿ ಮಾಡ್ಬಿಡೋಣ ಸರಿಯಾಗಿ ಇಲ್ಲ ಅಂತಂದ್ರೆ ನೋಡ್ಕೊಳ್ಳೋಣ ನೋಡಿವಿ ಇವಾಗ ಹೋಗೋಣ ಏನಾರ ಮಾಡ್ಕೊಂಡು ಸಾಯ್ಲಿ ಇವಳು ಅಂಗಡಿನಾಗೆ ಇವತ್ತು ಓಪನೇ ಮಾಡ್ಕೊಡ್ದು ನಮ್ಮ ಅಮ್ಮವರೆಲ್ಲ ಹುಷಾರಾಗ ತನಕ ಇವಳು ಅಂಗಡಿಯ ಮುಚ್ಚೆ ಇರಬೇಕು ಅಲ್ಲ ಕಣ ಅಂಗಡಿ ಮುಚ್ಚಿರಿ ನಮ್ಮ ಜೀವನ ಹೆಂಗೆ ಇಲ್ಲ ಇನ್ನೂ 10 ಜನಕ್ಕೆ ತಿನ್ನಿಸ್ಬಿಟ್ಟು ಒಗ್ಯಾಕ್ಸ್ಬಿಡು ಎಲ್ಲನೂ ಜೀವನ ಹೆಂಗಂತೆ ಜೀವನ ಹೆಂಗೆ ಮತ್ತು ನಮ್ಮ ಅಮ್ಮನ ಜೀವ ಹೆಂಗೆ ನಿನ್ನ ಜೀವನದ ಪ್ರಶ್ನೆ ನಮ್ಮ ಅಮ್ಮನ ಜೀವದ ಪ್ರಶ್ನೆಯಲ್ಲಿ ಏನಂತ ಹೇಳ್ತೀಯಾ ಹಾಂ ಚೆನ್ನಾಗಿದ್ದೀರಲ್ಲ ಅಕ್ಕ ಬುಕ್ರು ಮನೆಯಾಳಿಗಳು ಇದ್ದಂಗೆ ಏನು ತಲೆಗೆಲೆ ಕೆಟ್ಬಿಟ್ಟೈತೆ ನಿಮಗೆ ಅಂಗಡಿ ಓಪನ್ ಮಾಡ್ಕೊಂಡು ಸಾಯಿ ಬಿಡಬೇಕು ಅಂತ ಮಾಡಿದ್ದೀರಾ ಅಮ್ಮ ಮಗಳು ನೋಡು ಹೆಣ್ಮಕ್ಳು ಕೈ ಮಾಡಬಾರ್ದು ಅಂತ ಸುಮ್ಕಿದ್ದೀನಿ ಅಜ್ಜಿ ನಾನು ಪರವಾಗಿ ಒಂದು 10 ಹೊಡೆದು ಬಿಡಿಗಳಿಗೆ ಜುಟ್ಟು ಹಿಡ್ಕೊಬಿಟ್ಟು ಕಂಡರ ಹೆಣ್ಮಕ್ಳ ಮೇಲೆ ಯಾಕೆ ಕೈ ಮಾಡಬೇಕು ಅಂತ ನೋಡು ನಮ್ಮ ಅಮ್ಮಂಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹೆಣ್ಣು ಮಗ ಅಂತ ನೋಡೋಕ್ಕಿಲ್ಲ ದರ 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 ಎಳ್ಕೊಂಬಿಟ್ಟು ಬಂದ್ಬಿಟ್ಟು ಜುಟ್ಟು ಹಿಡ್ಕೊಂಡು ಹಂಗೆ ಪಟ 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 ಅಂತ ಬಾಸ್ ಹಾಕ್ಬಿಡ್ತೀನಿ ಈಗ ನನ್ನ ಕಾಸು ಕಟ್ಕೊಡು 2,500 ಆಸ್ಪತ್ರೆದು ಇನ್ನೂ ಸಂಜೆ ಅಷ್ಟೊತ್ತಿಗೆ ಇನ್ನೂ ಎಷ್ಟು ಕಿತ ಹೋಗ್ಬೇಕು ಆಸ್ಪತ್ರೆಗೆ ಎಲ್ಲ ಸೇರಿ ಒಂದು 5,000 ರೂಪಾಯಿ ಕೊಡು ಹೆಂಗಿದ್ರು 4 ಗ್ಲೂಕೋಸ್ ಬಾಟ್ಲ್ ಹಾಕ್ಸ್ಕೊಂಡಿದ್ದೀನಿ ಸಂಜೆ ಒಂದು ಕಿತ ಟೆಸ್ಟ್ ಮಾಡಿಸ್ಕೊಬಿಟ್ಟು ಬರೋಕೆ ಹೋಗ್ಬೇಕಲ್ಲ ಅದಕ್ಕೂ ಆಯ್ತದೆ 5,000 ರೂಪಾಯಿ ನಾನು ಕೊಟ್ಬಿಟ್ಟು ಮುಂದಿಂದ ಏನಾರ ಮಾಡ್ಕೊಂಡು ಸಾಯಿ ನೀನು ನಾನಂತೂ ದೊಡ್ಡ ನಮಸ್ಕಾರ ನಿಮ್ಮ ಅಂಗಡಿಗೆ ಈ ಕಡೆಗೆ ತಲೆನೂ ಹಾಕಿ ಮನಿಕೊಳಕ್ಕಿಲ್ಲ ಸದ್ಯ ಹಂಗೆ ಬದುಕೊಳ್ತಿದ್ದೀನಲ್ಲ ಅದೇ ನನ್ನ ಪುಣ್ಯ ಸತ್ಗಿತ್ತು ಹೋಗ್ಬಿಟ್ಟಿದ್ರೆ ಏನು ಮಾಡ್ಬೇಕಿತ್ತು ನಾನು ಯಾವ್ದು ಬಿಂದು ಎಳ್ಳಿ ಕೈ ಹೋಗ್ಬಿಡ್ತಿರ್ಲಿಲ್ವಾ ಯಪ್ಪ ಶಿವ ಇನ್ನೊಂದು ಕಿತ ನಿಮ್ಮ ಅಂಗಡಿದಾಗ ತಲೆನೂ ಹಾಕಿ ಮನಿಕೊಳಕ್ಕಿಲ್ಲ ಕಣವ ನಾನು 5,000 ರೂಪಾಯಿ ಕೊಡು ಅಣ್ಣ ಮನೆಯಾಗ ಇದ್ದು ಕಾಸು ನೀವು ಎಲ್ರಿಗೂ ತಂದುಬಿಟ್ಟು ಖಂಡಿತ ಬಡಿಸ್ತೀನಿ ಕಣಣ್ಣ ಖಂಡಿತ ಯಾರಿಗೂ ಏನು ಮೋಸ ಮಾಡೋಕ್ಕಿಲ್ಲ ಆಸ್ಪತ್ರೆ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳಿದಿನಲ್ಲ ಕೊಡ್ತೀನಿ ಹಣ ಇದೊಂದೇ ಒಂದು ಕಿತ ಬಿಟ್ಬಿಡ್ರಿ ಅಣ್ಣ ಇದೊಂದೇ ಕಿತನೇ ನೀ ನಾನು ಕಾಸು ಕಟ್ಕೊಡ್ತೀನಿ ನೋಡಿ ಈ ಅಂಗಡಿ ನಮ್ದಲ್ಲ ಪೈಲ್ವಾನ್ ಪಾಪಣ್ಣ ಅವರೇನೇ ನೀ ಅಂಗಡಿ ಇಕ್ಸಿರೋದು ಅವ್ರ ಅಂಗಡಿಯ ಕೊಡ್ತಾರೆ ಅಂಗಡಿನಾಗ ಹಿಂಗೆ ಆಗಿದ್ದು ಪ್ರಾಬ್ಲಮ್ ಅಂದರೆ ಕಾಸು ಕೊಡ್ತಾರೆ ಏನೇನು ಪೈಲ್ವಾನ್ ಪಾಪಣ್ಣಂದ ಏನು ಈ ಅಂಗಡಿ ಪೈಲ್ವಾನ್ ಪಾಪಣ್ಣಂದ ಓ ಕಣ್ಣ ಆಯಪ್ಪನೇ ಇಕ್ಕೊಟ್ರೆ ನಮ್ಗೆ ಅಂಗಡಿಯ ನೋಡ್ಕೊಳಕ್ಕೆ ನಾವು ಸುಮ್ಮನೆ ಕೆಲಸದವ್ರು ಅಷ್ಟೇನಿಯ ಇಲ್ಲಿ ಆ ಪೈಲ್ವಾನ್ ಪಾಪಣ್ಣನೇನಿಯ ಎಲ್ಲನೂ ನೋಡ್ಕೊಳ್ಳೋದು ಸಿಕ್ಕಿದ್ರು ಕಂಡ್ರ ಚಾನ್ಸು ಒಳ್ಳೆ ಚಾನ್ಸ್ ಸಿಕ್ತು ಕಣ ಆ ಪೈಲ್ವಾನ್ ಪಾಪಣ್ಣ ನಾನೆಲ್ಲ ಇವ್ರಿಗೆ ಅಂಗಡಿ ಅಂತ ಸುಮ್ಕಿದ್ದೆ ಆ ಪೈಲ್ವಾನ್ ಪಾಪಣ್ಣ ನಮ್ಮನ್ನೆಲ್ಲ ಎಷ್ಟು ಅಯ್ಯೋ ಅನ್ಸಿಲ್ಲ ಕಣಲ್ಲ ನೋಡಿಲ್ಲ ಐತೆ ಸರಿಯಾಗಿ ಮಾಡ್ಬೇಕು ಅವ್ನಿಗೆ ಆ ಪೈಲ್ವಾನ್ ಪಾಪಣ್ಣಂದ ಐತೆ ನನ್ನ ಮಗಂಗೆ ನಮ್ಮನ್ನ ಹೆಂಗ ಮಾಡಿದ್ದ ನಮ್ಮನ್ನ ಚಟ್ನಿ ಮಾಡಿದ್ದ ನಮ್ಮನ್ನಲ್ವಾ ಮಾಡ್ತೀವಿ ಚಟ್ನಿನೇ ಮಾಡ್ತೀವಿ ಆ ಪೈಲ್ವಾನ್ ಪಾಪಣ್ಣ ಒಂದು ಗ್ರಾಚಾರ ಬಿಡಿಸ್ತೀನಿ ಅಣ್ಣ ಬಾ ಹೋಗೋಣ ನಡಿ ಅವಂದು ಅಂತ ಗೊತ್ತಾಯ್ತಲ್ಲ ನನಗೂ ಅವನಂದ್ರಾಗಲ್ಲ ನಿನ್ಗೂ ಅವನಂದ್ರಾಗಲ್ಲ ನಡಿ 5,000 ರೂಪಾಯಿ ಆಮೇಕಿಂದ ಬರ್ತೀನಿ 5,000 ರೂಪಾಯಿ ಹೊಂದಿಸ್ಕೊಂಡಿರು ಕೊಡ್ಲಿಲ್ಲ ಅಂದ್ರೆ ನಾನೇ ಬಿಟ್ಬಿಡ್ತೀನಿ 4 ಸರಿಯಾಗಿ ತೆಗೆದುಬಿಡ್ತೀನಿ ಅಷ್ಟೇನಿಯ ಓಹೋ ಪೈಲ್ವಾನ್ ಪಾಪಣ್ಣ ಅಂಗಡಿ ನೋಡ್ಕೊತಿರದ ಆ ಗುಬಾಳ್ ನನ್ನ ಮಗುಂದ ಇಸ್ಕೊಬಿಟ್ಟು ಬಂದ್ಕೊಡು ಅವನ್ ತಗೇನಿ 5,000 ರೂಪಾಯಿನ ಸರಿ ಕಣಣ್ಣ ಆಯ್ತು ಬಾಲಾಜಿ ಹೋಗನ್ ಬಾ ಮನೆಯಾಳಿ ಕಟ್ಕೊಡ್ತಲ್ಲ ಅಂತ ಕಾಸೆಲ್ಲನ್ವೇ ಆಮೇಕಿಂದ ಎತ್ತಂಗಡಿ ಮಾಡಿಸಿ ಇವಳು ಅಂಗಡಿಯ ಆಮೇಕಿಂದ ನೋಡ್ಕೊಳ್ಳೋಣ ಬಾ ಅಲ್ಲಿ ಲಕ್ಷ್ಮೂ ಪಾಪ ಹೆಂಗೋ ಇಕ್ಕೊಂಡು ಇದು ಮಾಡೋದು ಆ ಲಕ್ಷ್ಮೂದು ಹಾಳಾಗೋಯ್ತು ಆ ಹುಡುಗಿ ಅಂಗಡಿ ಬಂದ್ಬಿಟ್ಟು ಕೇಳಿಸಿದ್ರಲ್ಲ ಅದಕ್ಕೆ ದೇವರು ನಿಮ್ಗೆ ಇಂಥ ಗತಿ ಕೊಟ್ಟಿರೋದು
ನಮ್ಮ ಊರವ್ರ ಕತೆ ಇನ್ನೂ ಗೊತ್ತಿಲ್ಲ. ಐತೆ ನಿಮ್ಗೆ, ಸರಿಯಾಗೈತೆ ನಿಮ್ಗೆ, ನನಗೆ ಗೊತ್ತು ಬಿಡು, ನಿಮ್ಗೆ ಐತೆ, ಸರಿಯಾಗಿ ಆಯ್ತದ ನಿಮ್ಗೆ. ಇದೇನಮ್ಮ ನಮ್ಗೆ ಗ್ರಾಚಾರ. ಯಾವ ಗಳಿಗಿನಾಗ ಎಗ್ ರೈಸ್ ಅಂಗಡಿ ಶುರು ಮಾಡಿದ್ವು. ನೀನೆಲ್ಲ ಸಂದಕ್ಕೆ ಮಾಡಿದ್ನಲ್ಲಮ್ಮ, ಈರುಳ್ಳಿ ಪಾರುಳ್ಳಿ ಎಲ್ಲ ಹಚ್ಚಾಕ್ಬಿಟ್ಟು ನೀಟಾಗಿ ಏನಿಯ ಮಾಡಿದ್ನಲ್ಲ. ಆದ್ರೂ ಯಾಕೆ ಎಲ್ರಿಗೂ ವಾಂತಿ ಭೇದಿ ಆಯಿತು. ಇದೇನ ಲಕ್ಷ್ಮು ಗಿಕ್ಸ್ಮು ಏನಾರು ಪಿಲಾನ್ ಮಾಡ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಅನ್ನಿಸ್ತಾಯ್ತು ನನಗೆ. ಅವಳ ಅಂಗಡಿ ಎರಡು ದಿನದಿಂದ ಎತ್ಬಿಟ್ಟವಳಲ್ಲ, ಏನೋ ಪಿಲಾನ್ ಮಾಡೋಳೆ ಅಂತ ಅನ್ನಿಸ್ತದೆ. ನಮ್ಮ ಅಂಗಡಿನೆಲ್ಲ ಹಾಳು ಮಾಡಬೇಕು ಅಂತ ನಾನು ಇಲ್ದಿದ್ದಾಗ ಬಂದ್ಬಿಟ್ಟು ಏನಾನ ಎಗ್ ಏನಾನ ರೈಸ್ಗೆ ಏನಾರ ಮಿಕ್ಸ್ ಮಾಡ್ಬಿಟ್ಲಾ ಅಂತ. ಮಾಡಿರ್ತಾಳೆ ನಮ್ಮ ಮ್ಯಾಲೆ ಹೊಟ್ಟೆ ಊರಿಗೆ ಕಂತ್ರಿ ಬಡ್ಡಿ ಅವಳು. ಮಾಡಿರ್ತಾಳೆ ಬಿಡು, ನನಗೆ ಅನ್ನಿಸ್ತಂಗೆ ಗ್ಯಾರಂಟಿ ಮಾಡಿರ್ತಾಳೆ ಅವಳು. ಬಿಡು, ಸೊರೈತು ಇಷ್ಟಕ್ಕೇನೆಯಾ. ಅವಳಿಗೂ ಒಂದು ಗತಿ ಕಾಣಿಸೋಣ. ಈಗ ನೋಡು ನೋಡು, ಇವತ್ತು ಅಂಗಡಿಯ ಓಪನ್ ಮಾಡಿದಷ್ಟು ನಮಗೇನೇ ತೊಂದರೆ. ಇನ್ನು ಎಷ್ಟು ಜನ ಬಂದ್ಬಿಟ್ಟು ನಮ್ಮ ತಲೆ ತಿಂತಾರೋ ಏನೋ. ಇವತ್ತು ಮುಚ್ಚಿಬಿಡೋಣ, ಬೇಕಾದ್ರೆ ಇದೆಲ್ಲ ಆದಮೇಲೆ ನಾಳೆ ಬಿಟ್ಟು ನಾಡೋದು ಓಪನ್ ಮಾಡ್ಕೊಳ್ಳೋಣ. ಈಗ ಜನಗಳು ಬಂದು ನಮ್ಮನ್ನ ಕ್ಯಾಕೋ ಸುಗುತ್ತು 4 ಏಟುಗಳು ಬಿಟ್ಟೋದ್ರೆ ನಮ್ಮ ಗತಿ ಏನಾಗಕ್ಕಿಲ್ಲ ಹೇಳು. ನಡಿ ಸುಮ್ಕೇನಿಯಾ. ಹ್ಞೂ ಕಣಮ್ಮ, ಆ ಪೈಲ್ವನ್ ಪಾಪಣ್ಣಂಗೂ ಹೇಳ್ಬಿಡೋಣ. ನಡಿ ಸುಮ್ಕೇನಿ, ಹಣ ಇವತ್ತು ಹಾಕಿಲ್ಲಣ ಅಂತ ನೀನೇ ಹೇಳು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವತ್ತು ಮುಚ್ಚಿಬಿಡೋಣ ಅಂಗಡಿಯ. ಬಾ.